ಯಾಕಮ್ಮ ಏನಾಯ್ತು? ಹೇಳ್ತೀನಿ ತಡಿಯೇ. ಆರಮ್ಮೇ ಬಾ. ನಮ್ಮನ್ನ ಯಾಮಾರಿಸ್ಬಿಟ್ರು ಕಣಮ್ಮೆ, ಸರಿಯಾಗಿ ಯಾಮಾರಿಸ್ಬಿಟ್ರು. ನಮ್ಮ ತಲೆ ಮೇಲೆ ಕಲ್ಚಪ್ಪಿನೇ ಹಾಕ್ಬಿಟ್ರು. ಜ್ಯೋತಿಷಿಗಳು ಏನಂತ ಹೇಳಿದ್ರು? ಏನ್ ಹೇಳಿದ್ರ? ಆ ಆರ್ತಿ ಜಾತಕದಲ್ಲಿ ರೋಗ ರುಜಿನ ಅನ್ನೋ ಸುಳಿವೇ ಇಲ್ಲವಂತೆ. ಅಂದ್ರೆ ಅವರು ಜೀವಂತವಾಗಿ ನಮ್ಮ ಜೊತೆ ಈ ಮನೇಲೆ ಇರ್ತಾರಾ? ಇನ್ನೆಲ್ಲೋಯ್ತಾಳೆ ಸಾಯಕ್ಕೆ, ಇಲ್ಲೇ ಬಿದ್ದಿರ್ತಾಳೆ. ಮಾದೇಶ್ವರ ನಮ್ಮನ್ನ ಹಿಂಗ ತಗ್ಲಾಕೋದು. ಮದ್ವೆಗೆ ಮುಂಚೆ ಆರ್ತಿ ಜಾತಕನ ಒಂದ್ಸಲ ತೋರಿಸ್ಬೇಕಾಗಿತ್ತು. ಅಲ್ಲ, ನೀನು ಕುತ್ತಿಗೆಗೆ ತಾಳಿ ಬಿದ್ಮೇಲೆ ಇಂಥ ಒಂದು ಬಾಂಬ್ ಕಾದೈತೆ ಅಂತ ನಿನ್ ಜಾತಕದಾರಾದ್ರೂ ತೋರ್ಸೋದ್ ಬೇಡವಾ ಮಾದೇಶ್ವರ? ನಾನು ಮೋಸ ಹೋದೆ ಕಣಮ್ಮ. ಕಣ್ಣಿದ್ದು ಕುರುಡಿ ತರ ಕುತ್ತಿಗೆ ಒಡ್ಡಿ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟೆ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಅಯ್ಯೋ ಬೇಡ ಕಣಮ್ಮಿ, ನನ್ನ ಮೇಲೆ ಇಷ್ಟು ದೊಡ್ಡ ಆಪಾದನೆ ಹಾಕ್ಬೇಡ. ಈಗಲೇ ಕುಗ್ಗೋಗಿವ್ನಿ. ಇದಕ್ಕೆಲ್ಲ ನಾನಾ ಕಾರಣ? ನನ್ನ ಜೀವನನೇ ಹಾಳಾಗೋಯ್ತು. ಇನ್ಮೇಲೆ ನಾನು ಆರ್ತಿ ಇಬ್ರು ಅಶೋಕ್ ಅವ್ರಿಗೋಸ್ಕರ ಕಚ್ಚಾಡ್ಬೇಕು. ಆಳ್ಬೇಡ ಕಣಮ್ಮಿ, ದೇವರು ಒಂದಲ್ಲ ಒಂದು ದಾರಿ ಇಟ್ಟಿರ್ತಾನೆ. ಅಲ್ಲ, ಆರ್ತಿ ಸಾಯಲ್ಲ ಬದುಕಿರ್ತೀನಿ ಅಂತ ಗೊತ್ತಿದ್ರು ಗಂಡನ್ಗೆ ಇನ್ನೊಂದು ಮದುವೆ ಮಾಡೋಳೆ ಅಂದ್ರೆ ಇದ್ರಾಗೇನೋ ವಿಷಯ ಐತೆ. ಯೋಚನೆ ಮಾಡು, ಏನಾರ ಒಳಿಬೋದು. ಆ ಆರ್ತಿ ಮನಸ್ನಾಗ ಏನ್ ಮಾಡಿಕೊಂಡು ಗಂಡನ್ಗೆ ಇನ್ನೊಂದು ಮದುವೆ ಮಾಡಿದ್ಲೋ ಗೊತ್ತಿಲ್ಲ. ಆದ್ರೆ ತನಗೆ ರೋಗ ಐತೆ ಅಂತ ಸುಳ್ಳು ಹೇಳಿ ಎಲ್ರೂ ಯಾಮಾರ್ಸೋಳೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಈಗಲೇ ಹೋಗಿ ಎಲ್ರ ಮುಂದೆ ಸತ್ಯ ಏನು ಅಂತ ಹೇಳ್ತೀನಿ. ಆಗ ಎಲ್ಲರೂ ಸೇರಿ ಆ ಆರ್ತಿನ ಮನೆಯಿಂದ ಹೊರಗಡೆ ಹಾಕಬೇಕು. ಹಾಗೆ ಮಾಡ್ತೀನಿ. ಲೇ 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 ಅಮ್ಮಿ, ನಿಂತ್ಕೋ. ಯಾಕೆ 6 ತಿಂಗಳಿಗೆ ಹುಟ್ಟೋಳ್ತಾರ ಆಡ್ತೀಯ? ಆ ಆರ್ತಿನ ಯಾಕೆ ವಿರೋಧ ಕಟ್ಕೋತೀಯ? ಅವಳು ಏನು ಹೇಳೋಳೆ? ನನಗೆ ರೋಗ ಐತೆ, ನಾನು ಸತ್ತೋಗ್ತೀನಿ ಅಂತ ಹೇಳೋಳೆ. ಹೌದು ತಾನೇ? ನಾವ ಸುಳ್ಳನ್ನ ಸತ್ಯ ಮಾಡುವ. ಅರ್ಥ ಆಗ್ಲಿಲ್ವಾ? ಇಲ್ಲ. ಆ ಆರ್ತಿ ಇನ್ನು ಸ್ವಲ್ಪ ದಿನದಾಗೆ ನೆಗೆದು ಬೀಳ್ತಾಳೆ ಅಂತ ಎಲ್ಲರೂ ಅನ್ಕೊಂಡವ್ರೆ. ಆ ಕೆಲಸನ ನಾವೇ ಮಾಡಿ ಮುಗಿಸಿದ್ರೆ ಯಾಕೆ ಪ್ರಿಯಾನ್ ಕಂಡ್ರೆ ಯಾರಿಗೂ ಆಗ್ತಾ ಇಲ್ಲ? ಯಾಕೆಲ್ಲರೂ ಅವಳನ್ನ ಈ ಥರ ದೂರ್ತಿದ್ದಾರೆ? ಅವಳು ಏನು ಮಾಡಿದಾಳೆ ಅಂತ ಈ ಥರ ಆಡ್ತಿದ್ದಾರೆ? ಈ ಮನೆಯಲ್ಲಿ ಒಂದು ಹೆಣ್ಣನ್ನು ಅರ್ಥ ಮಾಡ್ಕೊಳ್ಳೋರೇ ಇಲ್ವಾ? ಅಶೋಕ್ ನನ್ನ ಗಂಡ ಹೌದು, ಈಗ ಅವಳ ಗಂಡ. ಆಬ್ವಿಯಸ್ಲಿ ಅವಳಿಗೆ ಅವ್ರ ಮೇಲೆ ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ. ಅದು ಸಹಜ ಅಲ್ವಾ? ಅದು ಯಾಕೆ ಈ ಮನೇಲಿ ಯಾರಿಗೂ ಅರ್ಥನೇ ಆಗ್ತಿಲ್ಲ? ಪಾಪ ಪ್ರಿಯಾ, ನಾನು ಏನು ಹೇಳಿದ್ನೋ ಅದನ್ನೆಲ್ಲ ನಂಬ್ಕೊಂಡು ನನ್ನ ಜೊತೆ ಬಂದಿದ್ದಾಳೆ. ತನ್ನ ಆಸೆಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ಮೂಲೆಗೆ ಹಾಕಿ ಮನೆಗೆ ಬಂದಿದ್ದಾಳೆ. ಅದು ಯಾಕೆ ಯಾರಿಗೂ ಈ ಮನೇಲಿ ಅರ್ಥ ಆಗ್ತಾ ಇಲ್ಲ? ಇನ್ನೊಂದು ಸರಿ ಈ ಥರ ಯಾರಾದರೂ ನಡ್ಕೊಂಡ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಹೌದು ಕಣಮ್ಮಿ, ಅವಳು ಈ ಮನೇಲಿ ಇರೋ ಗಂಟ ನಿನಗೆ ಯಾವ ಅಧಿಕಾರನೂ ಸಿಗಾಕಿಲ್ಲ. ಅವಳನ್ನ ಸಾಯಿಸ್ಬಿಡವ. ನಂಬ್ತಾವನೇ ಇಲ್ದೇ ಇರೋ ಸುಳ್ಳೆಲ್ಲ ಹೇಳೋಳಲ್ಲ, ನಮ್ಮನ್ನೇ ಯಾಮಾರ್ಸವಳೆ. ಅವಳನ್ನ ಉಳ್ಸೋದು ಬೇಡ. ಅವಳು ಬದುಕಿದ್ರೆ ಅಶೋಕಪ್ಪ ಅವಳು ಸೆರ್ಗಿಡ್ಕೊಂಡೇ ಓಡಾಡ್ತಾ ಇರ್ತಾನೆ. ಆ ಆರ್ತಿನ ನಾವೇ ಮುಗಿಸ್ಬಿಡವ. ಏನಮ್ಮ ಇಷ್ಟು ಸುಲಭವಾಗಿ ಹೇಳ್ತಿದ್ಯಾ? ನಾವೇನಾದರೂ ಸಾಯಿಸಿ ತಗ್ಲಾಕೊಂಡ್ರೆ ನಾವಿಬ್ರು ಜೈಲಿಗೆ ಹೋಗ್ಬೇಕಾಗುತ್ತೆ. ಎಂಥದ್ದು ಇಲ್ಲ ಕಣಮಿ, ರೋಗ ಇತ್ತು ಸತ್ಲು ಅನ್ಕೋತಾರೆ. ಈ ಚಾಕು ಹಾಕೋದು, ನೇಣು ಹಾಕೋದು, ಒಡ್ದಾಕೋದು ಹಿಂಗೆಲ್ಲ ಕೊಲೆ ಮಾಡಬಾರ್ದು. ಅವಳು ರೋಗದಾಗೆ ಸತ್ಲು ಅನ್ಕೋಬೇಕು, ಹಂಗೆ ಮಾಡಬೇಕು. ಆ ಸತ್ತ ಮೇಲೆ ಡಾಕ್ಟರ್ ತಗೊಂಡೋಗಿ ಏನೋ ಮಾಡ್ತಾರಲ್ಲಮ್ಮಿ, ಏನದು ಪೋಸ್ಟ್ಮಾರ್ಟಮ್. ಆ ಪೋಸ್ಟ್ ಎಲ್ಲ ಮಾಡೋಕ್ಕಿಲ್ಲ, ನಾವು ಸಿಕ್ಕಾಕೊಳ್ಳೋಕ್ಕಿಲ್ಲ. ಸೀದಾ ಎಣ ತಗೊಂಡೋಗಿ ಸುಟ್ಟಾಕ್ತಾರೆ. ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ. ಅಯ್ಯ, ನೀನು ಯಾಕಮ್ಮ ಎದ್ರಕೋತೀಯ? ನೀನು ಇದ್ರಾಗೆಲ್ಲ ಬರಕ್ಕೆ ಹೋಗ್ಬೇಡ. ದೇವ್ರಿದ್ದಂಗೆ ಬಿಡು. ನಾನೇ ಅವಳನ್ನು ಸಾಯಿಸ್ಬಿಡ್ತೀನಿ. ಬೇಡಮ್ಮ, ಈ ಮನೇಲಿ ಈ ವಿಷಯ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು. ಆದರೆ ಇವ್ರ ಜೊತೆ ಸೇರಿಕೊಂಡು ಸುಳ್ಳು ಹೇಳಿರೋ ಡಾಕ್ಟರ್ಗೆ ಎಲ್ಲ ವಿಚಾರನೂ ಗೊತ್ತಿರುತ್ತೆ ಅಲ್ವಾ? ಅವರೇನಾದರೂ ಬಂದು ಹೇಳಿದ್ರೆ ಆಮೇಲೆ ಪೋಸ್ಟ್ಮಾರ್ಟಮೇ ಮಾಡೋದು. ಆಮೇಲಾದರೂ ನಾವಿಬ್ರು ಸಿಕ್ಬೀಳ್ತೀವಲ್ವಾ?
ಅಯ್ಯ ನಿನ್ನ ನಮ್ಮೂರ್ನಾಗೆ ಕೊಂಟಿನ ಮೇಲೆ ಕೋಳಿ ಕುದ್ಕೆನ ಚರ್ಚರ ಅಂತ ಕುಯ್ಯಂಗೆ ಇವಳನ್ನ ಕುಯ್ದು ಬಿಡವ ಅನ್ಕೊಂಡ್ರೆ ದೇವ್ರ ಮುಂದೆ ಬಲಿಗೆ ನಿಲ್ಸಿರೋ ಕುರಿ ಥರ ಗಡಗಡ ನಡುಗ್ತಾ ಇದೆಯಲ್ಲ ಮೀ. ಹುಲಿ ಹೊಟ್ಟೆಲಿ ಇಲಿ ಉಡ್ದಂಗೆ ಉಟ್ಬಿಟ್ಟಿಯಲ್ಲ ನನ್ನ ಕರ್ಮ. ದಯವಿಟ್ಟು ಸುಮ್ಮನೆ ಇದ್ಬಿಡಮ್ಮ. ನನಗೆ ಡೌಟ್ ಇರೋದು ಇವ್ರು ಚೆನ್ನಾಗಿದ್ರು ಅಶೋಕ್ ಅವ್ರಿಗೆ ಇನ್ನೊಂದು ಮದುವೆ ಯಾಕೆ ಮಾಡಿಸಿದ್ರು ಅಂತ. ಮೊದಲು ಅದನ್ನು ತಿಳ್ಕೊಳ್ಳೋಣ, ಆಮೇಲೆ ಅಶೋಕ್ ಅವರಿಂದ ಅವ್ರನ್ನ ಬೇರೆ ಮಾಡೋಕೆ ಪ್ಲ್ಯಾನ್ ಮಾಡೋಣ. ಅಶೋಕ್ ಅವ್ರಿಗೆ ಆರ್ತಿ ಕಂಡ್ರೆ ಆಗಬಾರ್ದು, ಹಾಗೆ ಮಾಡಬೇಕು. ಇಲ್ಲ ಅಂದರೆ ನನ್ನ ಗಂಡ ನನ್ನ ಕೈ ತಪ್ಪಿ ಹೋಗ್ಬಿಡ್ತಾರೆ. ನೋಡಮ್ಮಿ, ನೀನು ಅನ್ಕೊಂಡಂಗೆ ಆಗಲಿಲ್ಲ ಅಂದರೆ ಆಮೇಲೆ ಕೊಂಟು ಚೊರೋ ಚೊರೋ ಅನ್ಸ್ಬಿಡೋದಯ್ಯ. ಆಮೇಲೆ ನೋಡ್ಕೊಳ್ಳೋಣ, ಸುಮ್ಮನೆ ಇರಮ್ಮ. ಅಣ್ಣ, ಒಂದು ನಿಮಿಷ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇದೇನು ವೇದ, ಎಷ್ಟೋ ವರ್ಷ ಆದ್ಮೇಲೆ ಸಿಗೋ ಅಣ್ಣ ತಂಗಿ ಥರ ಫೀಲ್ ಮಾಡ್ತಿದ್ಯಾ? ಏನು ಮಾತಾಡಬೇಕು? ಮಾತಾಡು. ನನಗೇನು ಬೇಕು ಅಂತ ನಿನ್ನ ಹತ್ರ ಯಾವತ್ತೂ ಏನೂ ಕೇಳೋದಿಲ್ಲ. ನನ್ನ ಅಣ್ಣ ಆಗಿ ನನಗೇನು ಬೇಕು ಬೇಡ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಮನೆ ಮಗಳಾಗಿ ನಿನ್ನ ತಂಗಿಯಾಗಿ ಯಾವತ್ತೂ ನಾನು ನಿನ್ಗೆ ಹಿತಾನೇ ಬಯಸ್ತೀನಿ ಕಣೋ. ನಿನಗೆ ಗೊತ್ತಿಲ್ಲದೆ ಈ ಮನೇಲಿ ಏನೇನೋ ನಡೀತಾ ಇರುತ್ತೆ, ಅದ್ರ ಬಗ್ಗೆ ನಿನಗೆ ಗಮನ ಇಲ್ಲದೆ ಇರ್ಬೋದು. ಈ ಜಂಜಾಟದಲ್ಲಿ ಅದಕ್ಕೆ ಕೈ ಬಿಡಬೇಡ ಕಣೋ. ಅವ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸು. ವೇದ, ನಿಮ್ಮ ಅತ್ತಿಗೆನ ಕೇರ್ ಮಾಡೋದ್ರ ಬಗ್ಗೆ ನೀನು ನನಗೆ ಹೇಳಬೇಕಾ? ನಾ ಇನ್ನೊಂದು ಮದುವೆ ಮಾಡಿಕೊಂಡು ಹೊಸ ಹೆಂಡತಿ ಜೊತೆಗೆ ಹಾಯ ಕಾಲ ಕಳ್ಕೊಂಡಿದ್ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ನಾನು ಯಾವ ಮನಸ್ಥಿತಿಲಿದ್ರು, ಯಾವ ಮಟ್ಟದಲ್ಲಿದ್ರು, ನನ್ನ ಮೊದಲ ಆದ್ಯತೆ ಬರೀ ಆರತಿಗೆ ಮಾತ್ರ. ಬೆಳಗ್ಗೆ ಎದ್ದ ತಕ್ಷಣ ನಾನು ಆರತಿ ಬಗ್ಗೆನೇ ಯೋಚನೆ ಮಾಡ್ತೀನಿ. ಮಲಗಬೇಕಾದ್ರೆ ನಾಳೆ ಬೆಳಗ್ಗೆ ಎದ್ದು ಆರತಿ ಮನೆಯೆಲ್ಲ ಓಡಾಡ್ಕೊಂಡಿರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಥ್ಯಾಂಕ್ಸ್ ಕಣೋ. ನೀನಲ್ಲ, ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಆದರೆ ಆರತಿ ನಾನು ಅವಳ ಹತ್ರ ಹೋದಷ್ಟು ಅವಳನ್ನ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅವಳಿನ್ನೂ ನಮ್ಮ ಜೊತೆಗೆ ಎಷ್ಟು ದಿನ ಇರ್ತಾಳೋ ನನಗೆ ಗೊತ್ತಿಲ್ಲ. ಆದರೆ ಇರೋಷ್ಟು ದಿನ ಅವಳು ಹಾಯಾಗಿರ್ಬೇಕು ಅನ್ನೋ ಆಸೆ ಕಣೆ. ನಾನು ಅವಳ ಜೊತೆಗೆ ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ. ಆದ್ರೆ ಅವಳಿಗೆ ನನ್ನ ಭಾವನೆಗಳೇ ಅರ್ಥ ಆಗೋದಿಲ್ಲ. ಅದಕ್ಕೆ ಯಾಕೆ ಹೀಗೆ ಆಡ್ತಿದ್ದಾರೆ ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಾ ಅಣ್ಣ? ಆದರೆ ಆ ವಿಷಯದಲ್ಲಿ ನಾನು ಅಸಹಾಯಕ. ಅಣ್ಣ, ನಾನೊಂದು ಮಾತು ಕೇಳಲಾ? ಕೇಳು. ಅಕಸ್ಮಾತು ಅದಕ್ಕೆ ಬದುಕುಳಿದ್ರೆ ನಿನಗೆ ತುಂಬಾ ಖುಷಿ ಆಗತ್ತಲ್ವಾ? ಬರೀ ಖುಷಿ ಅಲ್ಲ ವೇದ, ಸಂಭ್ರಮ ಸಂಭ್ರಮ ಮಾಡ್ಬಿಡ್ತೀನಿ. ನನಗೆ ಅವಳ ಜೊತೆ ಇರೋದು ಅಂದ್ರೆ ಹಬ್ಬ ಇದ್ದಂಗೆ. ಅವಳಿಗೆ ಬದುಕುಳಿದಿದ್ದ ದಿನಾನೇ ನನ್ನ ಮಂತ್ರಾಲಯಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿ ಆ ರಾಯರಿಗೆ ಹರಕೆ ತೀರಿಸ್ತೀನಿ. ಆದ್ರೆ ಈಗ ಆ ರಾಯರು ಮನ್ಸು ಮಾಡಬೇಕು. ಅಲ್ಲಿವರೆಗೂ ನಾನು ಕಾಯ್ಬೇಕು. ಅಣ್ಣ, ನೀನ್ ಮಂತ್ರಾಲಯಕ್ಕೆ ಹೋಗೋ ಕಾಲ ಹತ್ರ ಬರ್ತಿದೆ ಕಣೋ. ರೀ, ಕಷಾಯ ಎರ್ಚಿದ ವಿಷಯನ ಅಕ್ಕನ ಹತ್ರ ಕೇಳಿಲ್ಲ ತಾನೆ? ಇಲ್ಲ, ನೀನೇ ಹೇಳಿದ್ಯಲ್ಲ ಆರ್ತಿಗೇನು ಹೇಳಬೇಡಿ ಅಂತ. ಥ್ಯಾಂಕ್ಸ್, ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ. ನೀನು ಹೇಳಿದ್ಮೇಲೆ ನನಗೂ ಹಾಗೆ ಅನ್ನಿಸ್ತು. ಪಾಪ ಆರ್ತಿ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಕಳ್ಕೊಂಡಿದ್ದಾಳೆ, ಅದಕ್ಕೆ ಈ ರೀತಿಯೆಲ್ಲ ಆಡ್ತಿದ್ದಾಳೆ ಅಂತ. ಅವಳು ಬೇಕು ಅಂತ ಈ ರೀತಿಯೆಲ್ಲ ಮಾಡೋಳಲ್ಲ. ಅವರು ನನಗೆ ಎಷ್ಟಾದರೂ ಬೈಲಿ, ಏನಾದರೂ ಮಾಡಲಿ, ನನಗೇನು ಬೇಜಾರಿಲ್ಲ. ಆದರೆ ನಿಮ್ಗೆ ಅವಮಾನ ಮಾಡಿದ್ರೆ ಅದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನನಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ಅವಳು ಖಂಡಿತ ಇರೋದಿಲ್ಲ. ಅವಳ ಪ್ರತಿಯೊಂದು ವರ್ತನೆಗೂ ಒಂದೊಂದು ಅರ್ಥ ಇರುತ್ತೆ, ಅದರಿಂದ ಒಂದು ಬಲವಾದ ಕಾರಣ ಇರುತ್ತೆ. ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲಾ? ಕೇಳು. ಆರ್ತಿ ಅಕ್ಕ ಏನಾದರೂ ಚೆನ್ನಾಗಿದ್ದಿದ್ರೆ ಏನು ಮಾಡ್ತಿದ್ರಿ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಅವಳೇನಾದರೂ ಚೆನ್ನಾಗಿದ್ದಿದ್ರೆ ಈಗ ನೀನು ಕೂತಿರೋ ಜಾಗದಲ್ಲಿ ಅವಳು ಕೂತಿರೋಳು. ಅವಳು ತಗೊಂಡ ನಿರ್ಧಾರದಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗೋಯ್ತು, ಎಲ್ಲ ಅನಿರೀಕ್ಷಿತ. ನೀವ್ಯಾಕೆ ಕಾಫಿ ಮಾಡ್ತಿದ್ದೀರಾ ಅಕ್ಕ? ದಿನ ಎಲ್ರಿಗೂ ನಾನೇ ಕಾಫಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ? ಪರವಾಗಿಲ್ಲ ಬಿಡು ಪ್ರಿಯಾ, ಇವತ್ತು ನೀನು ಎದ್ದಿದ್ದು ಲೇಟ್ ಅಲ್ವಾ, ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. ನೀನು ಮಾಡಿದ್ರೇನು ನಾನು ಮಾಡಿದ್ರೇನು ಎರಡೂ ಒಂದೇ ಅಲ್ವಾ? ಎರಡೂ ಒಂದೇ ಹೇಗಾಗುತ್ತೆ ಅಕ್ಕ? ನಾನೇ ಬೇರೆ, ನೀವೇ ಬೇರೆ ಅಲ್ವಾ?
ಅಂದರೆ ನೀವು ಈ ಮನೆ ಹಿರಿ ಸೊಸೆ, ನಾನು ಹಿರಿ ಸೊಸೆ ಪಟ್ಟಕ್ಕೆ ಬಂದಿರೋ ಕಿರಿ ಸೊಸೆ. ಆದರೆ ಗಂಡ ಮಾತ್ರ ಒಬ್ಬನೇ. ಪ್ರಿಯಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನಕ್ಕ, ನಾನಿವತ್ತು ಹೇಳೋದು ಲೇಟ್ ಆಯಿತು, ಅದಕ್ಕೆ ನಾನು ಸೋಂಬೇರಿ ಅಂತ ತೀರ್ಮಾನ ಮಾಡಿ ನೀವೇ ಕಾಫಿ ಮಾಡ್ತಾ ಇದ್ದೀರಾ? ಪ್ರಿಯಾ, ನಾನೇನು ಹಾಗೆ ಅಂದ್ಕೊಂಡಿಲ್ಲ. ನೀನೇ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋತಾ ಇದೆಯಾ. ಅಂದರೆ ನಾನು ವಾಸ್ತವದಲ್ಲಿ ಬದುಕೊಳ್ಳಲ್ಲ, ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಬದುಕೊಳ್ಳು ಅಂತ ಹೇಳ್ತಿದ್ದೀರಾ? ಪ್ರಿಯಾ, ನೀನಾ ಹೀಗೆಲ್ಲ ಮಾತಾಡ್ತಿರೋದು? ನಾನು ಹೇಗೆ ಮಾತಾಡ್ತಾ ಇದ್ದೀನಕ್ಕ? ನಿಮಗೆ ಬೇರೆ ಥರ ಕೇಳಿಸ್ತಾ ಇದೆಯಾ? ಇರೋ ವಿಷಯ ತಾನೇ ಹೇಳ್ತಾ ಇರೋದು. ನನಗೆ ಅಂತ ಒಂದು ಸ್ಥಾನ ಇದೆ, ಅದನ್ನು ನನಗೋಸ್ಕರ ಉಳಿಸ್ಕೊಡಿ. ನನ್ನ ಮಾತಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಕ್ಕ. ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳ್ದೇ ಇದ್ದರೆ ಅರ್ಥ ಆಗೋದಿಲ್ಲ. ಯಾಕೆ ಸುಮ್ಮನೆ ನಿಂತ್ಬಿಟ್ರಿ ಅಕ್ಕ? ನನ್ನ ಮಾತಿಂದ ನಿಮ್ಗೆ ಹರ್ಟ್ ಆಯ್ತಾ? ಹಾಗೇನೂ ಇಲ್ಲ. ಇನ್ನು ಮುಂದೆ ಪ್ರಿಯಾಳ ಹೊಸ ಅಧ್ಯಾಯ ಶುರುವಾಗುತ್ತೆ. ಅದನ್ನು ನೋಡೋದಕ್ಕೆ ಕಾಯ್ತಾ ಇರಿ. ಪ್ರಿಯಾ, ಮಾವ, ಏನಮ್ಮ ನೀನು ಎಲ್ಲ ಕೆಲಸನೂ ಒಬ್ಳೆ ಕಷ್ಟಪಟ್ಟು ಮಾಡ್ತಿದ್ಯಲ್ಲ? ಮನೇಲಿ ಇಷ್ಟೊಂದು ಜನ ಇದ್ದಾರೆ, ಸಹಾಯಕ್ಕೆ ಯಾರನ್ನಾದ್ರೂ ಕರಿಬಹುದಲ್ವಾ? ಯಾರು ಬಂದು ಮಾಡ್ತಾರೆ ಮಾವ? ಯಾರು ಬರಲ್ಲ, ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಮಾವ, ಕಾಫಿ ಕೊಡ್ತೀನಿ. ಮಾತಂಗಿ, ಕೊಡಿಲಿ. ಯಾಕೆ ಪ್ರಿಯಮ್ಮ? ನಾನೇ ಕ್ಲೀನ್ ಮಾಡ್ತೀನಿ, ಕೊಡು. ದಿನಾಗ್ಲೂ ಈ ಕೆಲಸಗಳೆಲ್ಲ ನಾನೇ ಮಾಡೋದು. ನೀವು ಮನೆ ಒರೆಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೀವು ಹೋಗಿ ಬೇರೆ ಕೆಲಸ ನೋಡಿ. ನಾನು ಮಾಡಿದ್ರೆ ಏನಾಗುತ್ತೆ? ಕೊಡಿಲಿ. ಬೇಡ ಅಂತ ಹೇಳಿದ್ನಲ್ಲ, ನೀವ್ಯಾಕೆ ಆಯಾಸ ಮಾಡ್ಕೋತೀರಾ? ಆಯಾಸ ಆಗದೆ ಹೊಟ್ಟೆ ತುಂಬ ಊಟ ಮಾಡೋದಕ್ಕಾಗಲ್ಲ, ಕೊಡಿಲಿ. ಅಲ್ಲ ಪ್ರಿಯಮ್ಮ, ನಾನು ಮಾಡ್ತೀನಿ ಅಂತ ಹೇಳ್ದೆ ತಾನೆ. ನೀನು ಹೋಗಿ ಹೊರಗಡೆ ಗಿಡಗಳಿಗೆ ನೀರು ಹಾಕು. ನೀವು ಎಲ್ಲೆಲ್ಲಿ ಒರೆಸ್ತೀರಾ ಅಂತ ಹೇಳ್ಬಿಡಿ, ಬೇರೆ ಕಡೆ ನಾನು ಒರೆಸ್ತೀನಿ. ಇಡೀ ಮನೆ ಒರೆಸ್ತೀನಿ. ನೀವೊಬ್ಬರೇ ಇಡೀ ಮನೆ ಒರೆಸ್ತೀರಾ? ನಾನು ಈ ಮನೆಗೆ ಬರೀ ತಿಂದ್ಕೊಂಡು ಓಡಾಡ್ಕೊಂಡಿರೋದಕ್ಕೆ ಬಂದಿಲ್ಲ ಮಾತಂಗಿ. ಇನ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಅಂತ. ಪ್ರಿಯಮ್ಮ, ಇಲ್ಲಿ ಒರೆಸಿ ಮುಗ್ದಿಲ್ಲ ಇನ್ನು. ಎಲ್ಲಿಗೆ ತೊಗೊಂಡೋಗ್ತಾ ಇದ್ದೀರಾ? ಹೋಗಿ ಗಿಡಗಳಿಗೆ ನೀರು ಹಾಕು ಅಂತ ಹೇಳ್ದೆ ತಾನೆ, ಹೋಗು. ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಮಾತಂಗಿ ಇಲ್ವಾ ಮನೇಲಿ? ಅವ್ರು ಏನು ಕೆಲಸನೂ ಮಾಡೋದಿಲ್ಲ. ಮನೆಯೊಳಗೆ ಕೆಲಸ ಮಾಡಬೇಕಾಗುತ್ತಲ್ಲ ಅಂತ ಹೊರಗಡೆ ಹೋಗಿ ಸುಮ್ಮನೆ ಗಿಡಗಳಿಗೆ ನೀರು ಹಾಕ್ತಿರ್ತಾರೆ. ಅಂಥವ್ರಿಗೆ ನಾನು ಏನು ಹೇಳೋದಕ್ಕಾಗುತ್ತೆ? ಅವಳಿರೋದೇ ಈ ಮನೆ ಕೆಲಸ ಮಾಡೋದಕ್ಕೆ. ಅದು ಗೊತ್ತು, ಆದರೆ ಅವ್ರು ಯಾವಾಗ ಕ್ಲೀನ್ ಮಾಡ್ತಾರೋ ಏನು ಕತೆನೋ, ಅಲ್ಲಿವರೆಗೂ ನಾನು ಕಾಯ್ತಾ ಕೂರೋದಕ್ಕಾಗುತ್ತಾ? ಅವ್ರಿಗೆ ಹೇಳೋ ಬದಲು ನಾನೇ ಆ ಕೆಲಸ ಮಾಡೋದು ಉತ್ತಮ ಅನಿಸ್ತು. ಅದು ಅಲ್ಲದೆ ಅವ್ರು ನನ್ನ ಮಾತನ್ನು ಕೇಳಲ್ಲ ಬಿಡಿ. ನಾನೇ ಎಲ್ಲ ಕೆಲಸನೂ ಮಾಡ್ತೀನಿ, ನನಗೇನು ಬೇಜಾರಿಲ್ಲ. ಅಯ್ಯೋ, ಮಾತಾಡ್ಕೊಂಡೆ ನಿಂತ್ಕೊಂಡ್ಬಿಟ್ಟೆ. ಒಂದು ನಿಮಿಷ ಇರಿ, ಕಾಫಿ ತರ್ತೀನಿ. ಏ ಪ್ರಿಯಾ, ನಿಂತ್ಕೋ. ಯಾಕೆ ಎಲ್ರು ಸೋಂಬೇರಿಗಳಾಗ್ಬಿಟ್ರು? ಪಾಪ ಎಲ್ಲ ಕೆಲಸ ಇವಳು ಒಬ್ಳೆ ಮಾಡ್ತಿದ್ದಾಳ. ತಗೊಳ್ಳಿ ಕಾಫಿ. ಅಲ್ಲಮ್ಮ, ನಾನು ಹೇಳೋದನ್ನು ಸ್ವಲ್ಪ ಕೇಳ್ತೀಯ ನೀನು? ಇಡೀ ಮನೆನ ಕ್ಲೀನ್ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾ? ಅದಷ್ಟನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಎಷ್ಟು ಟೈರ್ಡ್ ಆಗುತ್ತೆ ಗೊತ್ತಾ? ಮಾತಂಗಿಗಾದರೆ ರೂಢಿ ಇದೆ, ಅವಳು ಹೇಗೂ ನಿಭಾಯಿಸ್ತಾಳೆ. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕು. ನೋಡಿ, ಎಲ್ರಿಗೂ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಹೇಳೋದಕ್ಕೆ ಬರೋದಿಲ್ಲ ನನಗೆ. ಅದು ಅಲ್ಲದೆ ಅಡುಗೆ ಮನೇಲಿ ವಾಶ್ ಮಾಡಬೇಕಾಗಿರೋ ಪಾತ್ರೆ ತುಂಬ ಇದೆ, ಬಟ್ಟೆಗಳು ರಾಶಿ ಬಿದ್ದಿದೆ, ಮನೇಲಿ ಎಲ್ಲಿ ಹೋದ್ರೂ ಧೂಳು.
ಇದನ್ನೆಲ್ಲ ನೋಡಿಕೊಂಡು ನಾನು ಹೇಗೆ ಸುಮ್ಮನೆ ಇರೋದಕ್ಕಾಗುತ್ತೆ? ಸ್ವಲ್ಪ ಸಹಾಯ ಮಾಡೋ ಮನಸ್ಸಾದರೂ ಇರಬೇಕು. ಅವ್ರಿಗೆ ಅದು ಕೂಡ ಇಲ್ಲ. ಮಾತಂಗಿ, ಹೇಳಿ ಅಶೋಕಣ್ಣ. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಪ್ರಿಯಾ ಬಂದ್ಮೇಲೆ ಯಾಕೆ ಇಷ್ಟೊಂದು ಸೋಂಬೇರಿ ಆಗ್ಬಿಟ್ಟೆ? ಅಣ್ಣ ಏನು ಹೇಳ್ತಾ ಇದ್ದೀರಾ? ಪ್ರಿಯಾ ಈ ಮನೆಗೆ ಹೊಸಬ್ಳು. ಇಡೀ ಮನೆ ಕೆಲಸನ ಅವಳೊಬ್ಳೇ ಮಾಡ್ತಿದ್ದಾಳೆ. ನೀನು ಸ್ವಲ್ಪ ಹಂಚ್ಕೋಬೇಕಲ್ವಾ? ಅಶೋಕಣ್ಣ, ನಾನು ಮನೆ ಕೆಲಸ ಮಾಡದೆ ಹೋದ್ರೆ ನೀವು ಕೇಳೋ ಅಧಿಕಾರ ಇದೆ. ನಾನು ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ರೆ ನನ್ನ ಮನೆಯಿಂದ ಆಚೆ ಹಾಕ್ಬೋದು. ಆದರೆ ನಾನು ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ. ಪ್ರಿಯಾ ಅವರೇ, ನನಗೇನು ರೀಸನ್ಸ್ ಹೇಳಬೇಡ ಮಾತಂಗಿ. ನಾನು ಕಣ್ಣಾರೆ ನೋಡಿದ್ದೀನಿ. ಅವಳಿಗೆ ಮನೆಗೆ ಕೆಲ್ಸಕ್ಕೆ ಬಂದಿಲ್ಲ. ಅವಳು ನನ್ನ ಹೆಂಡತಿ ಅನ್ನೋ ಗರ್ವದಿಂದ ನಾನು ಮಾತಾಡ್ತಿಲ್ಲ. ಅವಳು ಮನುಷ್ಯ ಥರ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವಳಿಗೆ ಸ್ವಲ್ಪ ರೆಸ್ಟ್ ಕೊಡಿ. ಎಲ್ಲ ಕೆಲಸನ ಅವಳು ಒಬ್ಬಳೇ ಮಾಡ್ತಿರೋದು ನೋಡಿದ್ರೆ ಪಾಪ ಅನ್ಸುತ್ತೆ. ಹಾಗೆ ಆರತಿ ಕಡೆಗೂ ಗಮನ ವಹಿಸಿ. ಅವಳು ಟೈಮ್ ಟು ಟೈಮ್ ಟ್ಯಾಬ್ಲೆಟು, ಹಾಲು, ತಿಂಡಿ ಎಲ್ಲ ತೊಗೊತಿದ್ದಾಳೆ ಅಂತ ಅಬ್ಸರ್ವ್ ಮಾಡಿ. ಯಾಕೆ ಮಾತಂಗಿ ಮೂಗಿ ಥರ ನಿಂತ್ಕೊಂಡ್ಬಿಟ್ಟೆ? ಹೇಳ್ಬೇಕಾಗಿತ್ತು ನಾನು ಮಾಡ್ತಿದ್ದ ಕೆಲಸನ ಮಾಡಬೇಡ ಅಂತ ಹೇಳಿ ಪ್ರಿಯವ್ರು ಅದನ್ನ ಎತ್ಕೊಂಡು ಹೋದ್ರು ಅಂತ. ಸತ್ಯ ಹೇಳಕ್ಕೂ ಕಷ್ಟ ಆಗ್ಬಿಟ್ಟಿದ್ಯಾ ಈ ಮನೆಯಲ್ಲಿ? ಸತ್ಯ ಹೇಳೋದು ದೊಡ್ಡದಲ್ಲ ವೇದಕ್ಕ, ಅದನ್ನ ಕೇಳೋ ತಾಳ್ಮೆನೂ ಇರಬೇಕಲ್ಲ. ಈ ಮನೇಲಿ ಸತ್ಯ ಕೇಳೋಕ್ಕೂ ತಾಳ್ಮೆ ಕಳ್ಕೊಂಡಿದ್ದಾರೆ. ಆದ್ರೂ ನೀನ್ ಜೋರಾಗಿ ಕೂಗ್ ಹೇಳ್ಬೇಕು. ದೊಡ್ಡವ್ರ ವಿಷಯ ತಲೆ ಹಾಕಬಾರ್ದು ಅಂತ ಸುಮ್ಮನಾದೆ ವೇದಕ್ಕ. ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡಿಸೋದಕ್ಕಿಂತ ತಾನಾಗೆ ಅರ್ಥ ಆಗೋದು ಚಂದ. ನೀನು ಆರ್ತಿ ಅದಕ್ಕೆ ತರ ದೇವ್ರಾಗ್ಬಿಟ್ಯಾ? ಒಂದು ದಿನ ನಮ್ಮ ಮೇಲೆ ಸೋಂಬೇರಿಗಳು ಅಂತ ಗೂಬೆ ಕೂರಿಸ್ತಾರೆ, ತಪ್ಪಿತಸ್ಥರನ್ನಾಗಿ ಮಾಡಿ ಸಾರಿ ಸಾರಿ ಹೇಳ್ತಾರೆ. ಆಗ ದೊಡ್ಡೋರೆ ನಮ್ಮ ಕಡೆ ಬೆರಳು ಮಾಡಿ ತೋರಿಸ್ತಾರೆ. ಈಗ ಬರೀ ಸ್ವಾರ್ಥಗಳ ಓಡಾಟದಿಂದ ಮನೇಲಿ ಬರೀ ನೆಗೆಟಿವಿಟಿನೇ ತುಂಬಿದೆ. ಒಂದು ಪಾಸಿಟಿವ್ ವೈಬ್ಸೇ ಇಲ್ಲ. ನನಗೆ ಹೊಟ್ಟೆ ಹುರಿತಿದೆ. ಛ, ತಗೊಳ್ಳಿ. ಏನಿದು? ಪಲಾವ್. ನಾನು ಇದ್ರ ಬಗ್ಗೆ ಕೇಳ್ತಾ ಇಲ್ಲ. ಏನಿದು ನಿನ್ನ ಅವಸ್ಥೆ ಅಂತ ಕೇಳ್ತಾ ಇದ್ದೀನಿ. ಓ ಇದಾ? ಇನ್ನೇನು ಎಲ್ಲ ಕೆಲಸ ಮುಗ್ದೋಯ್ತು. ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ, ಅದು ಹಾಕ್ತಿದ್ದಾಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡ್ತೀನಿ. ನೋಡು, ಎಲ್ಲ ಕೆಲಸನೂ ನೀನೊಬ್ಬಳೇ ಮಾಡೋದು ಬೇಡ. ನಾನು ಮಾತಂಗಿಗೆ ಹೇಳಿದ್ದೀನಿ. ಮಾತಂಗಿ ಹತ್ರ ಮಾತಾಡಿದ್ರಾ? ಹೌದು. ಯಾಕೆ ಮಾತಾಡಬಾರ್ದ? ಏನು ಕೆಲಸ ಮಾಡದೇ ಇದ್ರೆ ಕೇಳಲೇಬಾರ್ದ? ನೀನೊಬ್ಬಳೇ ಕೆಲಸ ಮಾಡ್ತಿರೋದು ನೋಡ್ಕೊಂಡು ಕೂತ್ಕೋಬೇಕಾ? ಎಲ್ರು ಏನಂತ ಅನ್ಕೊಂಡಿದ್ದಾರೆ ಈ ಮನೇಲಿ? ಮಾತಂಗಿ ಏನಂದ್ರು? ಏನಂತಾಳೆ? ಏನೋ ಸಮಜಾಯಿಷಿ ಕೊಡೋದಕ್ಕೆ ಬಂದ್ಲು. ನಾನು ಅದನ್ನೆಲ್ಲ ಕೇಳೋದಿಲ್ಲ, ಸುಮ್ಮನೆ ಕೆಲಸ ಮಾಡು ಅಂತ ಹೇಳಿದ್ದೀನಿ. ಅಲ್ಲ, ಪಾಪ ಮಾತಂಗಿ ತುಂಬ ವರ್ಷದಿಂದ ಇದೇ ಮನೇಲಿದ್ದಾರೆ. ಅದಕ್ಕೆ ನೀವು ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡ್ಬೋದಾಗಿತ್ತು. ನೀನು ಮುಗ್ಧೆ, ನಿನಗೆ ಅರ್ಥ ಆಗೋದಿಲ್ಲ. ಮಾತಂಗಿ ಈ ಮನೆ ಆಳಲ್ಲ, ಅವಳು ಈ ಮನೆ ಸದಸ್ಯೆ. ಹಾಗಂತ ಏನು ಕೆಲಸ ಮಾಡದೆ ಕೂತ್ರೆ ನಾನು ಕೇಳೋದಿಲ್ಲ. ಅದು ಅವಳ ಜವಾಬ್ದಾರಿ. ನೀವು ತಿಂಡಿ ತಿಂತಾ ಇರಿ, ನಾನು ಹೋಗಿ ಇರೋ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನನ್ನ ಇಷ್ಟೊಂದು ಕೇರ್ ಮಾಡ್ತಿರೋದಕ್ಕೆ ಥ್ಯಾಂಕ್ಸ್. ಆರತಿ ತಿಂಡಿ ತಿಂದಿಲ್ಲ. ಇವ್ರಿಗೆ ಅಂತ ತಿಂಡಿ ಕೊಟ್ರೆ ಇವ್ರು ಎಲ್ಲಿಗೆ ತಗೊಂಡು ಹೋಗ್ತಿದ್ದಾರೆ? ಕೂತ್ಕೋ. ನೀನು ಆ ರೀತಿಯೆಲ್ಲ ಆಡದೆ ಅಂತ ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ. ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗತ್ತೆ. ತಗೋ, ತಿಂಡಿ ತಿನ್ನು.